ಹಲೋ ಎಲ್ರಿಗೂ, ಇಟ್ಸ್ ಮಂಡೇ ಮಾರ್ನಿಂಗ್ ಮಿನಿ ಬ್ಲಾಗ್. ಸೊ ಇವತ್ತು ಮನೆ ದೇವ್ರ ವಾರ, ಹಾಗಾಗಿ ನಮ್ಮ ಮನೇಲಿ ಒಪ್ಪತ್ತಿರ್ತಾರೆ. ಹಾಗಾಗಿ ನಾನು ಡೈರೆಕ್ಟ್ ಬೆಳಗ್ಗೆನೇ ಅಡುಗೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ವೆಜಿಟೇಬಲ್ ಸಲಾಡ್ ತೊಗೊಂಡೆ. ಹಾಗೆ ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಬೇಕಾಗಿತ್ತು, ಹಾಗಾಗಿ ಅದಕ್ಕೂ ಕೂಡ ನೆನೆಸಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ರೆ ಅವಳು ಆರಾಮಾಗಿ ಆಟ ಆಡ್ಕೊಂಡು ಕೂತಿರ್ತಾಳೆ. ನಾನು ಮಧ್ಯಾಹ್ನಕ್ಕೆಲ್ಲ ಅಡುಗೆ ರೆಡಿ ಮಾಡ್ಕೊಂಬಿಡ್ಬೋದು. ಇನ್ನು ಅಡುಗೆ ಮಾಡ್ತಾನೆ ನಾನು ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದನ್ನು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಮನೆಯಲ್ಲಿ ನನಗೆ ಮೇಯ್ಡ್ ಬರ್ತಾರಲ್ವ, ಸೊ ಅವರು ಪಾತ್ರೆ ಎಲ್ಲ ತೊಳ್ದು ಒರೆಸ್ಬಿಟ್ಟು ಹೋಗಿರ್ತಾರೆ. ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ಳೋದಿರುತ್ತೆ, ಸಣ್ಣ ಪುಟ್ಟ ಅಡ್ಡಗಳು ತೆಗೆಯೋದಿರುತ್ತೆ, ಅದನ್ನೆಲ್ಲ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಸೋಮವಾರ ಅಂದರೆ ಸಾಮಾನ್ಯವಾಗಿ ಬೇರೆ ದಿನಗಳಲ್ಲೆಲ್ಲ ಬಾಕ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ. ಸೋಮವಾರ ಒಪ್ಪತ್ತಿರೋದ್ರಿಂದ ಮನೆಗೆ ಊಟಕ್ಕೆ ಬರ್ತಾರಲ್ವ, ಹಾಗಾಗಿ ನಾನು ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡ್ತೀನಿ. ಇನ್ನು ಅಡುಗೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಅಡುಗೆಗೆ ಏನೆಲ್ಲ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನಾನು ಅಡುಗೆ ಮಾಡಿಬಿಟ್ಟು ನೀಟಾಗಿ ಈ ಥರ ಜೋಡಿಸ್ಕೊಂಡ್ಬಿಡ್ತೀನಿ ಒಂದು ಕಡೆ. ಸೊ ಇವತ್ತು ನಾನು ಅಡುಗೆಗೆ ಅಂತ ಅಂದ್ಬಿಟ್ಟು ಕೋಸಂಬರಿ ಮಾಡಿದ್ದೀನಿ. ಆ್ಯಂಡ್ ಪಲ್ಯಕ್ಕೆ ನಾನು ಇವತ್ತು ತರಕಾರಿ ಪಲ್ಯ ಮಾಡಿಲ್ಲ, ಅದ್ರ ಬದಲು ಕಾಬಲ್ ಕಡಲೆ ಉಸ್ಲಿ ಮಾಡ್ಕೊಂಡಿದ್ದೀನಿ. ಸೊ ಯಾವಾಗೂ ತರಕಾರಿ ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಕಾಳು ಉಸ್ಲಿ ಮಾಡಿಕೊಂಡೆ. ಆ್ಯಂಡ್ ಅನ್ನ, ಆಮೇಲೆ ಸಾಂಬಾರು ಮಾಡ್ಕೊಂಡಿದ್ದೆ. ಸಾಂಬಾರಿಗೆ ನಾನು ಹೆಸರು ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಹುಳಿ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಊಟಕ್ಕೆ, ಅನ್ನಕ್ಕೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಇಲ್ಲಿ ಪಾಲಕ್ ಬೋಂಡ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಅಂಟಿಲ್ ದೆನ್ ಬಾಯ್.